ಈ ಎಲ್ಲಾ ದೃಶ್ಯಗಳು ಕಂಡು ಬರೋದು ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ತವರು ಕ್ಷೇತ್ರದಲ್ಲಿ. ಹೌದು, ಗದಗ್ನ ನಂದೀಶ್ವರ ನಗರದ ಜನರ ಜೀವನ ಅಕ್ಷರಶಃ ನರಕವಾಗಿದೆ. ಇಲ್ಲಿ 3 ದಶಕಗಳಿಂದ ಮೂಲಭೂತ ಸೌಕರ್ಯಗಳಿಲ್ಲದೆ ನರಕಯಾತನೆ ಅನುಭವಿಸುತ್ತಿದ್ದಾರೆ. ಮಳೆ ಬಂದರೆ ಸಾಕು, ಇಲ್ಲಿನ ಜನರು ಪಡುವ ಕಷ್ಟ ಅಷ್ಟಿಷ್ಟಲ್ಲ. ಇನ್ನು ಕುಡಿಯುವ ನೀರು 15ರಿಂದ 20 ದಿನಕ್ಕೊಮ್ಮೆ ಸಿಗುತ್ತದೆ. ಮೂಲಭೂತ ಸೌಕರ್ಯಕ್ಕಾಗಿ ಸಾಕಷ್ಟು ಬಾರಿ ನಗರಸಭೆಗೆ ಮನವಿ ಮಾಡಿದರೂ ಡೋಂಟ್ ಕೇರ್ ಅಂತಿದ್ದಾರೆ ಅಧಿಕಾರಿಗಳು. ರೊಚ್ಚಿಗೆದ್ದ ಜನರು ನಗರಸಭೆ ಸದಸ್ಯೆ ವಿದ್ಯಾ ಗಡಿಗಿ ಮನೆಗೆ ಮುತ್ತಿಗೆ ಹಾಕಿ ತರಾಟೆಗೆ ತೆಗೆದುಕೊಂಡರು. ನಗರೋತ್ಥಾನ ಯೋಜನೆಯಡಿ ವಾರ್ಡ್ ಅಭಿವೃದ್ಧಿ ಆಗಬೇಕಿದೆ, ಆದರೆ ಸಿಸಿ ರಸ್ತೆ ಬದಲಾಗಿ ಡಾಂಬರ್ ರಸ್ತೆ ಮಾಡ್ತಿದ್ದಾರೆ. ನಗರಸಭೆ ಅಧಿಕಾರಿಗಳು ಸದಸ್ಯರು ಸೇರಿಕೊಂಡು ವರ್ಕ್ ಬದಲಾವಣೆ ಮಾಡ್ತಿರುವ ಹುನ್ನಾರ ನಡೆಸಿದ್ದಾರೆ ಎಂದು ಆರೋಪಿಸಿದರು. ಗದಗ್ನ ನಂದೀಶ್ವರ ನಗರದ ನಿವಾಸಿಗಳಿಗೆ ಮೂಲಭೂತ ಸೌಕರ್ಯಗಳು ಮರೀಚಿಕೆಯಾಗಿವೆ. ಸರಿಯಾದ ರಸ್ತೆ ಮಾಡಿ ಒಳಚರಂಡಿ ವ್ಯವಸ್ಥೆ ಮಾಡಿದರೆ ಮಳೆ ನೀರೆಲ್ಲ ಸರಾಗವಾಗಿ ಹೋಗುತ್ತೆ. ಆದರೆ ಚರಂಡಿ ಸೇರುವ ನೀರೆಲ್ಲ ಒಳನುಗ್ಗುತ್ತೆ. ಇನ್ನು ಈ ಏರಿಯಾದಲ್ಲಿ ಹೊಸ ಕಾಂಕ್ರೀಟ್ ರಸ್ತೆ ಮಂಜೂರಾದರೂ ಅದನ್ನು ನಂದೀಶ್ವರ ನಗರದ ಹೊರಗಡೆ ನಿರ್ಮಾಣ ಮಾಡ್ತಿದ್ದಾರೆ. ಹೀಗಾಗಿ ಗದಗ ಬೆಟಗೇರಿ ನಗರಸಭೆ ಅಧಿಕಾರಿಗಳು ಹಾಗೂ 34ನೇ ವಾರ್ಡ್ನ ನಗರಸಭೆ ಸದಸ್ಯೆ ವಿದ್ಯಾ ಗಡ್ಗಿ ಅವರ ಮನೆಗೆ ಮುತ್ತಿಗೆ ಹಾಕಿ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡರು. ಡಾಂಬರೀಕರಣ ರಸ್ತೆ ಬೇಡ, ಸಿಸಿ ರಸ್ತೆ ಮಾಡಿಸಿ ಅಂತ ಒತ್ತಾಯಿಸಿದರು. ಇನ್ನು ಜನರ ಸಮಸ್ಯೆ ಬಗ್ಗೆ ನಗರಸಭೆ ಪೌರಾಯುಕ್ತ ಹೇಳೋದು ಹೀಗೆ. ಇವತ್ತು ಗದಗ ಬೆಟಗೇರಿ ನಗರಸಭೆ ವ್ಯಾಪ್ತಿಯಲ್ಲಿರುವಂತಹ ವಾರ್ಡ್ ನಂಬರ್ 34 ನಂದೀಶ್ವರ ನಗರದಲ್ಲಿ ನಮ್ಮ ವಾರ್ಡಿನ ಗೌರವಾನ್ವಿತ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ವಿದ್ಯಾವತಿ ಗಡಿಗೆಯವರ ಮನೆಯ ಮುಂದೆ ಇಲ್ಲಿ ನಗರವಾಸಿಗಳೆಲ್ಲ ಸೇರಿ ತಮ್ಮ ಬೇಡಿಕೆಗಳನ್ನು ಇಟ್ಟುಕೊಂಡು ಪ್ರತಿಭಟನೆ ಮಾಡ್ತಾಯಿದ್ರು. ಮುಖ್ಯವಾಗಿ ನಗರೋತ್ಥಾನ 4.0 ಅನ್ನುವಂಥ ಒಂದು ಯೋಜನೆಯಲ್ಲಿ 50 ಲಕ್ಷ ರೂಪಾಯಿಗಳ ಒಂದು ಅನುದಾನ ಇಲ್ಲಿ ಇರ್ತಕ್ಕಂಥ ಒಂದು 350 ಮೀಟರ್ ರಸ್ತೆಗೆ ಮತ್ತು ಡ್ರೈನೇಜ್ಗಾಗಿ ಸ್ಯಾಂಕ್ಷನ್ ಆಗಿತ್ತು. ಇಲ್ಲಿನ ಜನರ ನಗರವಾಸಿಗಳ ಬೇಡಿಕೆ ಏನಿದೆ ಅಂದರೆ, ಸರ್ ನಮಗೆ ಡಾಂಬರಿ ರಸ್ತೆ ಬೇಡ, ನಮಗೆ ಸಿಸಿ ರಸ್ತೆ ಮಾಡಿರಿ, ಯಾಕಂದರೆ ಇಲ್ಲಿ ಡ್ರೈನೇಜದಿಂದ ಸಾಕಷ್ಟು ನೀರಿಗೆ ಹೊಂಡ ನಿಲ್ತದೆ. ಸಿಸಿ ರಸ್ತೆ ಮಾಡಿದ್ರೆ ಕನಿಷ್ಠ 10-15 ವರ್ಷಗಳ ತಾಳಿಕೆ ಇರ್ತದೆ, ಅದಕ್ಕೆ ದಯಮಾಡಿ ಅದನ್ನು ಮಾಡಿರಿ ಅನ್ನುವಂಥ ಬೇಡಿಕೆ ಇಟ್ಟಾರೆ. ಆಲ್ರೆಡಿ ಇದು ನಾವು ಸರ್ಕಾರಕ್ಕೆ ಈಗಾಗಲೇ ನಗರೋತ್ಥಾನ 4.0 ಎಲ್ಲ ಎಸ್ಟಿಮೇಟ್ಸ್ಗಳು, ಆ್ಯಕ್ಷನ್ ಪ್ಲ್ಯಾನ್ ಎಲ್ಲ ಹೋಗಿ ಮುಟ್ಟಿದೆ. ಈಗ ಇವರು ಇದನ್ನು ಬದಲಾವಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಅವರೇ ನಮಗೆ ಅಡ್ಮಿನಿಸ್ಟ್ರೇಟರ್ ಇರೋದ್ರಿಂದ ಅವ್ರ ಗಮನಕ್ಕೆ ತಂದು, ಮತ್ತು ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಓನಿ ಸರ್ ಅವರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ, ನಮ್ಮ AW ಬಂಡಿವಡ್ರ ಸರ್ ಅವರು ಕೂಡ ಉಪಸ್ಥಿತರಿದ್ದಾರೆ, ವಾರ್ಡ್ ಮೆಂಬರ್ ಅವರು ಉಪಸ್ಥಿತರಿದ್ದಾರೆ. ನಾವೆಲ್ಲ ಸೇರಿ ಸದರಿ ಒಂದು ನಗರವಾಸಿಗಳ ಇಲ್ಲಿನ ಸಾರ್ವಜನಿಕರ ಮನವಿ ಐತಿ, ಅದನ್ನು ಹೋಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಮತ್ತು ಮಾನ್ಯ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದು ಇಲ್ಲಿ ಏನು ಸೂಕ್ತ ಕ್ರಮ ಕೈಗೊಳ್ಳಬೇಕೈತೆ ಅದಕ್ಕೊಂದು ನಾವು ಮುಂದಿನ ಕ್ರಮ ಕೈಗೊಳ್ತೇವೆ ಸರ್. ಒಟ್ಟಿನಲ್ಲಿ ಜನರ ಸಮಸ್ಯೆಗೆ ಸ್ಪಂದಿಸಬೇಕಿದ್ದ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ. ಹೀಗಾಗಿ ನಗರಸಭೆ ಸದಸ್ಯೆ ಮನೆಗೆ ಮುತ್ತಿಗೆ ಹಾಕಿ ಪೇಚಿಗೆ ಸಿಲುಕಿಸಿದರು. ಇನ್ನಾದರೂ ನಗರಸಭೆ ಅಧಿಕಾರಿಗಳು, ಸದಸ್ಯರು, ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಈ ಭಾಗದ ಜನರಿಗೆ ಮೂಲಭೂತ ಸೌಕರ್ಯ ಒದಗಿಸುವ ಕೆಲಸ ಮಾಡ್ತಾರಾ ಕಾದು ನೋಡಬೇಕಿದೆ. ಗದಗ ನಗರದ 34ನೇ ವಾರ್ಡಿನ ನಂದೀಶ್ವರ ನಗರದಲ್ಲಿ ಸಾರ್ವಜನಿಕರು ಭಾಳಷ್ಟು ದಿನಗಳಿಂದ ಸಮಸ್ಯೆಗಳನ್ನು ಬೇಡಿಕೆಯನ್ನು ಇಟ್ಟುಕೊಂಡು ಇವತ್ತು ನಮ್ಮ ನಗರಸಭೆ ಸದಸ್ಯರಾದ ವಿದ್ಯಾವತಿ ಗಡ್ಗೆ ಅವರ ಮನೆ ಮುಂದೆ ಧರಣಿಯನ್ನು ನಡೆಸಿದ್ವಿ. ಇದರ ಉದ್ದೇಶ ಏನಂತಂದರೆ, ಕಳೆದ 30 ವರ್ಷಗಳಿಂದ ಅಲ್ಲಿ ಯಾವುದೇ ರೀತಿ ರಸ್ತೆ ಗಟಾರ ಅಭಿವೃದ್ಧಿ ಆಗಿರೋದಿಲ್ಲ. ಅದು ಸುಮಾರು 5ರಿಂದ 6 ಫೂಟ್ ತೆಗ್ಗಿರ್ತಕ್ಕಂಥ ಪ್ರದೇಶ. ಹುಡುಕೋದಿಂದ ಸಾಕಷ್ಟು ಮಳೆ ನೀರು, ಗಟಾರ ನೀರು ಬಂದು ಅಲ್ಲಿ ಸಾಕಷ್ಟು ಡೆಂಗ್ಯೂ ಮತ್ತು ಬೇರೆ ಬೇರೆ ರೋಗಗಳು ಬಂದು ಸಾಕಷ್ಟು ಜನರಿಗೆ ಅನ್ಯಾಯಗಳಾಗ್ತಾ ಇದೆ. ಹಾಗಾಗಿ ಈಗ ಸರ್ಕಾರದ ನಗರೋತ್ಥಾನ ಯೋಜನೆಯಲ್ಲಿ ರಸ್ತೆ ಮಂಜೂರಾಗಿರೋದು, ಅದು ನಾವೆಲ್ಲ CC ರೋಡ್ ಅಂದ್ಕೊಂಡಿದ್ವಿ. ಅದು ಭೂಮಿ ಪೂಜೆ ಮಾಡುವಾಗ ಗೊತ್ತಾಯಿತು ಅದು ಡಾಂಬರೀಕರಣ ರಸ್ತೆ ಅಂತೇಳಿ. ಹಾಗಾಗಿ ನಾವೆಲ್ಲ ವಿರೋಧಿಸಿ ಅಲ್ಲಿ ಪರ್ಮನೆಂಟ್ ರಸ್ತೆ ಬೇಕು, ಡಾಂಬರ್ ರಸ್ತೆ ಬೇಡ, ನಮಗೆ ಅದು CC ರಸ್ತೆ ಬೇಕು. ಮತ್ತು 17ನೇ ವಾರ್ಡ್ನಲ್ಲಿ 17 ಲಕ್ಷದಲ್ಲಿ ಇನ್ನೊಂದು SFC ಅನ್ನೋದಲ್ಲಿ CC ರೋಡನ್ನು ಮಾಡಿದ್ರು. ಅಲ್ಲಿ ಜನವಸತಿ ಇರದೇ ಇರೋದ್ರಿಂದ ಅದು ಆ ರೋಡನ್ನು ನಮ್ಮ ಜನವಸತಿ ಇರ್ತಕ್ಕಂಥ ವಾರ್ಡ್ನಲ್ಲಿ ನಗರದಲ್ಲಿ ಶಿಫ್ಟ್ ಮಾಡಬೇಕು. ಈಗಾಗಲೇ ಇರ್ತಕ್ಕಂಥ ಏನು ಡಾಂಬರೀಕರಣವನ್ನು ರದ್ದು ಮಾಡಿ ಯಥಾ ಪ್ರಕಾರ CC ರೋಡ್ ಮಾಡಬೇಕು. ಅಲ್ಲಿ ಭಾಳಷ್ಟು ದಿನಗಳಿಂದ ನಮಗೆ ಏನು ಕ್ಲೀನಿಂಗ್ ಆಗಿ ಗಟರ್ ಕ್ಲೀನಿಂಗ್ ಆಗಲಿ ಯಾರೂ ಬರ್ತಾ ಇಲ್ಲ, ಮತ್ತು ಗಟರ್ ವ್ಯವಸ್ಥೆ ಆಗ್ತಾಯಿಲ್ಲ, UGD ಕನೆಕ್ಷನ್ ಆಗ್ತಾಯಿಲ್ಲ. ಇವೆಲ್ಲ ಸಮಸ್ಯೆಗಳನ್ನ ಈಡೇರಿಸಬೇಕಂತೇಳಿ ಒತ್ತಾಯ ಮಾಡಿದ್ವಿ. ಈ ಸಂದರ್ಭದಲ್ಲಿ ನಮ್ಮ ನಗರಸಭೆ ಕಮಿಷನರು ಮತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರು, PD ಇಲಾಖೆಯಿಂದ ಮತ್ತು AW ಅವರು ಇವರೆಲ್ಲ ಬಂದು ನಿಮ್ಮ ವಾರ್ಡಿನ ವಾಸ್ತವತೆ ಸ್ಥಿತಿ ಅರ್ಥ ಮಾಡಿಕೊಂಡು ನಮ್ಮ ಕೈಯಿಂದ ಏನಾಗುತ್ತೆ ನಾವೆಲ್ಲ ಬದಲಾವಣೆ ಮಾಡಿಕೊಡ್ತೀವಿ ಅಂತಕ್ಕಂಥ ಭರವಸೆ ನೀಡಿದ್ದಾರೆ.